ರಾಜ್ಯಪಾಲರು ಬಂದಿತ್ತು. ಒಂದೇ ಪ್ರಶ್ನೆ, ಆಹ್ವಾನ ಯಾರು ಕೊಟ್ಟಿದ್ದು? ವಿಜಯೋತ್ಸವಕ್ಕೆ ರಾಜ್ಯಪಾಲರಿಗೆ ಆಹ್ವಾನಿಸಿದ್ಯಾರು? ಸರ್ಕಾರ ಆಹ್ವಾನಿಸಿಲ್ಲ, ಓಕೆ. ಕೆಎಸ್ಸಿ ಆಹ್ವಾನಿಸಿರುವಂತೆ ಆಯ್ತು. ಆ ಕಡೆ ರಾಜಭವನದಿಂದಲೂ ಕೂಡ ನೋ ರಿಯಾಕ್ಷನ್, ಯಾವುದೇ ಪ್ರತಿಕ್ರಿಯೆ ನೀಡಲ್ಲ ಅಂತಿದ್ದಾರೆ. ಕಾಲ್ ತುಳಿತಾಗಿ 5 ದಿನ ಕಳೆದಿದೆ, ರಾಜ್ಯಪಾಲರ ಉತ್ತರ ಇಲ್ಲ. ಸರ್ಕಾರದಿಂದ ಘಟನೆ ಬಗ್ಗೆ ವರದಿ ಕೇಳಿದ್ದಾರೆ ರಾಜ್ಯಪಾಲರು. ನೋಡಿ, ರಾಜ್ಯಪಾಲರೇ ಬಂದು ಕೂತಿದ್ದಾರೆ, ಸರ್ಕಾರದಿಂದ ಘಟನೆ ಬಗ್ಗೆ ವರದಿ ಕೇಳಿದ್ದಾರೆ. ಒಂದು ಅರ್ಥ ಆಗ್ತಾ ಇಲ್ಲಪ್ಪ, ನನಗೂ ಅರ್ಥ ಆಗ್ತಾ ಇಲ್ಲ ಈ ಪ್ರಕರಣ ಇಲ್ಲಿ ರಾಜ್ಯಪಾಲರ ವಿಚಾರವಾಗಿ. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ಲೈವ್ ನಲ್ಲಿದ್ದಾರೆ. ಬಸವರಾಜ್, ಅವತ್ತು ನೀವು ಇದ್ರಿ, ನಾನು ಇದ್ದೆ, ಮಾತಾಡ್ತಾ ಇದ್ವಿ, ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಬಹುತೇಕ ಅವ್ಯವಸ್ಥೆ ಆಗಿತ್ತು ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ರಾಜ್ಯಪಾಲರನ್ನ ಆಹ್ವಾನಿಸಿದ್ಯಾರು ಹಾಗಾದ್ರೆ? ಅವತ್ತು ಬಂದ್ರಲ್ಲ ಪೊಲೀಸ್ ಬ್ಯಾಂಡ್ ಮುಖಾಂತರ, ಆಹ್ವಾನ ಇಲ್ಲದೆ ಬಂದ್ರ ಒಂದು, ಆಮೇಲೆ ರಾಜಭವನದಲ್ಲಿ ನೋ ರಿಯಾಕ್ಷನ್ ಯಾಕೆ? ದಿವಿತ್, ಬಹುತೇಕ ರಾಜ್ಯಪಾಲರು ಸಾರ್ವಜನಿಕವಾಗಿ ಏನು ಉತ್ತರ ಕೊಡಲ್ಲ. ಒಂದಷ್ಟು ಪ್ರಕರಣಗಳ ವಿಚಾರವಾಗಿ ಅಥವಾ ಒಂದಷ್ಟು ವಿಚಾರಗಳು ನೀವು ಗಮನಿಸಿರಬಹುದು. ಮೂಡ ವಿಚಾರವಾಗಿ ಎಲ್ಲೂ ಕೂಡ ಸಾರ್ವಜನಿಕವಾಗಿ ರಾಜ್ಯಪಾಲರು ಉತ್ತರವನ್ನು ಕೊಟ್ಟಿದ್ದು ನೀವು ಗಮನಿಸಿರಲಿಕ್ಕಿಲ್ಲ. ಇಂತಹ ದೊಡ್ಡ ಪ್ರಕರಣ ಆದಾಗ ಕೂಡ ಅವರು ಬಾಯಿ ಮುಚ್ಚಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ರಾಜಭವನ ಒಂದಷ್ಟು ಸೂಕ್ಷ್ಮವಾಗಿ ಸಂವಿಧಾನಾತ್ಮಕವಾಗಿ ಕೆಲಸವನ್ನ ಮಾಡುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಇಲ್ಲಿ ರಾಜ್ಯಪಾಲರು ಏಕಾಏಕಿ ಕಾರ್ಯಕ್ರಮಕ್ಕೆ ಹೇಗೆ ಬಂದ್ರು ಅನ್ನೋಂಥ ಪ್ರಶ್ನೆ ಇದೆಯಲ್ಲ, ಅದು ಬಹಳ ಕೌತುಕದ ಪ್ರಶ್ನೆ. ಯಾಕಂದ್ರೆ ರಾಜ್ಯಪಾಲರಿಗೆ ಶಿಷ್ಟಾಚಾರ ಪ್ರಕಾರ ಒಂದವರಿಗೆ ಸಮಯ ಕೇಳಬೇಕಾಗುತ್ತೆ. ಆ ಸಮಯಕ್ಕೆ ಡೇಟು ಎಲ್ಲವೂ ಒಪ್ಪಿಗೆ ಆದ ಬಳಿಕವೇ ಅವರು ಬರುವಂತದ್ದು. ಆದ್ರೆ ಇಲ್ಲಿ ಏಕಾಏಕಿ ಬಂದಿರೋದನ್ನ ನೋಡಿದ್ರೆ ಒಂದಷ್ಟು ಇದು ಅವರ ಮೇಲೂ ಕೂಡ ಪ್ರಭಾವ ಬೀರಲಾಗಿದೆ. ಒಂದಷ್ಟು ಪ್ರಭಾವದ ವ್ಯಕ್ತಿಗಳಿಂದ ರಾಜ್ಯಪಾಲರನ್ನು ಕರೆಸುವಲ್ಲಿ ಯಶಸ್ವಿಯಾಗಿದೆ ಅನ್ನುವಂಥದ್ದು ಇದರಲ್ಲಿ ಎರಡು ಮಾತಿಲ್ಲ. ಅದು ಇನ್ನುಳಿದಂತೆ ಪ್ರಕರಣದಂತೆ ವಿಧಾನಸೌಧದ ಒಂದು ಏನು ಪ್ರೋಗ್ರಾಮ್ ಇತ್ತು, ಆ ಪ್ರೋಗ್ರಾಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ನಿಯೋಜನೆ ಆಗಿದ್ದ ಕಾರಣಕ್ಕಾಗಿಯೇ ಕೆಸಿಎ ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೆಚ್ಚಿನ ಭದ್ರತೆಯನ್ನು ಕೊಡಕ್ಕಾಗಿಲ್ಲ ಅನ್ನುವಂಥ ಚರ್ಚೆ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇದೆ. ಮತ್ತು ಈಗಾಗಲೇ ಅದು ಕುಣ್ಣಾ ಕಮಿಟಿ ತನಿಖೆ ಆರಂಭ ಆಗಿರೋದ್ರಿಂದ ಸತ್ಯಾಸತ್ಯತೆ ಏನಿದೆ ಅನ್ನೋದು ಹೊರಗೆ ಬರ್ತಾ ಇದೆ. ಬಟ್ ಈಗಾಗಲೇ ಪೊಲೀಸ್ ತಲೆದಂಡ ಕೂಡ ಆಗಿರುತ್ತೆ. ಈಗ ಅವ್ರ ಮೇಲೆ ಇವ್ರ ಮೇಲೆ ಅವರು ಒಂದಷ್ಟು ಪ್ರಕರಣವನ್ನ ಕೆಸರಚಾಟ ಮಾಡ್ತಾನೆ ಇದ್ದಾರೆ. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಆಕ್ರೋಶಗೊಂಡಿದ್ದಾರೆ, ಗೃಹ ಸಚಿವರಂತ ಪರಮೇಶ್ವರ್ ಅವರು ಆಕ್ರೋಶಗೊಂಡಿದ್ದಾರೆ. ಆದ್ರೆ ಇಲ್ಲಿ ಆಕ್ರೋಶಗೊಂಡ್ರು ಬಂದ್ರೆ ಪ್ರಯೋಜನ ಏನೋ ಬಂತು. ಆದ್ರೆ ಅದನ್ನ ಭದ್ರತೆಯನ್ನು ಸೂಕ್ತವಾಗಿ ಮಾಡಬೇಕಾಗಿತ್ತು, ಅದಕ್ಕೆ ಇಂಟೆಲಿಜೆನ್ಸ್ ವರದಿ ಕೇಳಬೇಕಾಗಿತ್ತು, ಪೊಲೀಸರ ವರದಿ ಕೇಳಬೇಕಾಗಿತ್ತು. ನಾವು ಇಂಥ ಕಾರ್ಯಕ್ರಮಗಳ ಮಾಡೋಕೆ ಆಗತ್ತಾ ಸಮಯ ಅಥವಾ ಭದ್ರತೆ ಕೊಡಕ್ಕಾಗತ್ತಾ ಅನ್ನುವಂಥದ್ದನ್ನೆಲ್ಲ ಕೇಳಿ ಪೂರ್ವ ಒಪ್ಪಿಗೆ ಪಡೆದು ಎಲ್ಲ ಒಂದು ಕಾರ್ಯಕ್ರಮ ಆಯೋಜನೆ ಆಗಬೇಕಾಗಿತ್ತು. ಆದ್ರೆ ತರಾತುರಿಯಲ್ಲಿ ಎಲ್ಲವೂ ಆಗಿದೆ. ಆದ್ರೆ ಇಲ್ಲಿ ನಡೀತಾ ಇರತಕ್ಕಂಥದ್ದು ಬಹಳ ಗಂಭೀರವಾಗಿರ್ತಕ್ಕಂಥದ್ದು. ರಾಜ್ಯಪಾಲರು ವಿಧಾನಸೌಧಕ್ಕೆ ತರಾತುರಿಯಲ್ಲಿ ಹೇಗೆ ಬಂದ್ರು ಅನ್ನುವಂಥದ್ದು ಬಹಳ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥದ್ದು. ಮತ್ತೆ ಈಗ ಸರ್ಕಾರದ ಬಳಿ ಅವರೇ ಒಂದಷ್ಟು ವರದಿ ಕೇಳಿದ್ದಾರೆ ಅನ್ನುವಂಥದ್ದು. ಇದು ಒಂದು ರೀತಿಯಲ್ಲಿ ಅವರು ಕಾನೂನಾತ್ಮಕವಾಗಿ ಕೇಳಬೇಕಾಗತ್ತೆ. ಆದ್ರೆ ಅವರ ನಡೆಯನ್ನೇ ಪ್ರಶ್ನೆ ಇದ್ದಂತ ಸಂದರ್ಭದಲ್ಲಿ ಅವರು ವರದಿ ಕೇಳಿದಾಗ ಒಂದಷ್ಟು ಹಾಸ್ಯಾಸ್ಪದ ಅನಿಸುತ್ತೆ. ಇದಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಉತ್ತರ ಕೊಡುತ್ತೆ ಮತ್ತು ಸಾರ್ವಜನಿಕವಾಗಿ ಈ ಟೀಕೆ ಟಿಪ್ಪಣಿಗಳು ಎಷ್ಟರ ಮಟ್ಟಿಗೆ ಇನ್ನಷ್ಟು ನಡೀತಾವೆ ಅನ್ನುವಂಥದ್ದನ್ನು ಕೂಡ ಕಾಯ್ಬೇಕಾಗುತ್ತೆ. ದಿವೇತ್, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯಪಾಲರು ಬಂದಿತ್ತು, ಒಂದೇ ಪ್ರಶ್ನೆ, ಆಹ್ವಾನ ಯಾರು ಕೊಟ್ಟಿದ್ದು? ವಿಜಯೋತ್ಸವಕ್ಕೆ ರಾಜ್ಯಪಾಲರಿಗೆ ಆಹ್ವಾನಿಸಿದ್ಯಾರು? ಸರ್ಕಾರ ಆಹ್ವಾನಿಸಿಲ್ಲ, ಓಕೆ. ಕೆಎಸ್ಸಿ ಆಹ್ವಾನಿಸಿರುವಂತೆ ಆಯ್ತು. ಆ ಕಡೆ ರಾಜಭವನದಿಂದಲೂ ಕೂಡ ನೋ ರಿಯಾಕ್ಷನ್, ಯಾವುದೇ ಪ್ರತಿಕ್ರಿಯೆ ನೀಡಲ್ಲ ಅಂತಿದ್ದಾರೆ. ಕಾಲ್ ತುಳಿತಾಗಿ 5 ದಿನ ಕಳೆದಿದೆ, ರಾಜ್ಯಪಾಲರ ಉತ್ತರ ಇಲ್ಲ. ಸರ್ಕಾರದಿಂದ ಘಟನೆ ಬಗ್ಗೆ ವರದಿ ಕೇಳಿದ್ದಾರೆ ರಾಜ್ಯಪಾಲರು. ನೋಡಿ, ರಾಜ್ಯಪಾಲರೇ ಬಂದು ಕೂತಿದ್ದಾರೆ, ಸರ್ಕಾರದಿಂದ ಘಟನೆ ಬಗ್ಗೆ ವರದಿ ಕೇಳಿದ್ದಾರೆ. ಒಂದು ಅರ್ಥ ಆಗ್ತಾ ಇಲ್ಲಪ್ಪ, ನನಗೂ ಅರ್ಥ ಆಗ್ತಾ ಇಲ್ಲ ಈ ಪ್ರಕರಣ ಇಲ್ಲಿ ರಾಜ್ಯಪಾಲರ ವಿಚಾರವಾಗಿ. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ಲೈವ್ ನಲ್ಲಿದ್ದಾರೆ. ಬಸವರಾಜ್, ಅವತ್ತು ನೀವು ಇದ್ರಿ, ನಾನು ಇದ್ದೆ, ಮಾತಾಡ್ತಾ ಇದ್ವಿ, ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಬಹುತೇಕ ಅವ್ಯವಸ್ಥೆ ಆಗಿತ್ತು ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ರಾಜ್ಯಪಾಲರನ್ನ ಆಹ್ವಾನಿಸಿದ್ಯಾರು ಹಾಗಾದ್ರೆ? ಅವತ್ತು ಬಂದ್ರಲ್ಲ ಪೊಲೀಸ್ ಬ್ಯಾಂಡ್ ಮುಖಾಂತರ, ಆಹ್ವಾನ ಇಲ್ಲದೆ ಬಂದ್ರ ಒಂದು, ಆಮೇಲೆ ರಾಜಭವನದಲ್ಲಿ ನೋ ರಿಯಾಕ್ಷನ್ ಯಾಕೆ?
ದಿವಿತ್, ಬಹುತೇಕ ರಾಜ್ಯಪಾಲರು ಸಾರ್ವಜನಿಕವಾಗಿ ಏನು ಉತ್ತರ ಕೊಡಲ್ಲ ಒಂದಷ್ಟು ಪ್ರಕರಣಗಳ ವಿಚಾರವಾಗಿ ಅಥವಾ ಒಂದಷ್ಟು ವಿಚಾರಗಳು ನೀವು ಗಮನಿಸಿರಬಹುದು. ಮೂಡಾ ವಿಚಾರವಾಗಿ ಎಲ್ಲೂ ಕೂಡ ಸಾರ್ವಜನಿಕವಾಗಿ ರಾಜ್ಯಪಾಲರು ಉತ್ತರವನ್ನು ಕೊಟ್ಟಿದ್ದು ನೀವು ಗಮನಿಸಿರ್ಲಿಕ್ಕಿಲ್ಲ. ಇಂತಹ ದೊಡ್ಡ ಪ್ರಕರಣ ಆದಾಗ ಕೂಡ ಅವರು ಬಾಯಿ ಮುಚ್ಚಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ರಾಜಭವನ ಒಂದಷ್ಟು ಸೂಕ್ಷ್ಮವಾಗಿ ಸಂವಿಧಾನಾತ್ಮಕವಾಗಿ ಕೆಲಸವನ್ನ ಮಾಡುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಇಲ್ಲಿ ರಾಜ್ಯಪಾಲರು ಏಕಾಏಕಿ ಕಾರ್ಯಕ್ರಮಕ್ಕೆ ಹೇಗೆ ಬಂದ್ರು ಅನ್ನುವಂತ ಪ್ರಶ್ನೆ ಇದೆಯಲ್ಲ, ಅದು ಬಹಳ ಕೌತುಕದ ಪ್ರಶ್ನೆ. ಯಾಕಂದ್ರೆ ರಾಜ್ಯಪಾಲರಿಗೆ ಶಿಷ್ಟಾಚಾರ ಪ್ರಕಾರ ಒಂದವರಿಗೆ ಸಮಯ ಕೇಳಬೇಕಾಗುತ್ತೆ. ಆ ಸಮಯಕ್ಕೆ ಡೇಟು ಎಲ್ಲವೂ ಒಪ್ಪಿಗೆ ಆದ ಬಳಿಕವೇ ಅವರು ಬರುವಂತದ್ದು. ಆದ್ರೆ ಇಲ್ಲಿ ಏಕಾಏಕಿ ಬಂದಿರೋದನ್ನ ನೋಡಿದ್ರೆ ಒಂದಷ್ಟು ಇದು ಅವರ ಮೇಲೂ ಕೂಡ ಪ್ರಭಾವ ಬೀರಲಾಗಿದೆ. ಒಂದಷ್ಟು ಪ್ರಭಾವದ ವ್ಯಕ್ತಿಗಳಿಂದ ರಾಜ್ಯಪಾಲರನ್ನು ಕರೆಸುವಲ್ಲಿ ಯಶಸ್ವಿಯಾಗಿದೆ ಅನ್ನುವಂಥದ್ದು ಇದರಲ್ಲಿ ಎರಡು ಮಾತಿಲ್ಲ. ಅದು ಉಳಿದಂತೆ ಪ್ರಕರಣದಂತೆ ವಿಧಾನಸೌಧದ ಒಂದು ಏನು ಪ್ರೋಗ್ರಾಮ್ ಇತ್ತು, ಆ ಪ್ರೋಗ್ರಾಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ನಿಯೋಜನೆ ಆಗಿದ್ದ ಕಾರಣಕ್ಕಾಗಿಯೇ ಕೆಸಿಎ ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೆಚ್ಚಿನ ಭದ್ರತೆಯನ್ನು ಕೊಡಕ್ಕಾಗಿಲ್ಲ ಅನ್ನುವಂಥ ಚರ್ಚೆ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇದೆ. ಮತ್ತು ಈಗಾಗಲೇ ಅದು ಕುನ್ನಾ ಕಮಿಟಿ ತನಿಖೆ ಆರಂಭ ಆಗಿರೋದ್ರಿಂದ ಸತ್ಯಾಸತ್ಯತೆ ಏನಿದೆ ಅನ್ನೋದು ಹೊರಗೆ ಬರ್ತಾ ಇದೆ. ಬಟ್ ಈಗಾಗಲೇ ಪೊಲೀಸ್ ತಲೆದಂಡ ಕೂಡ ಆಗಿರುತ್ತೆ. ಈಗ ಅವ್ರ ಮೇಲೆ ಇವ್ರ ಮೇಲೆ ಅವರು ಒಂದಷ್ಟು ಪ್ರಕರಣವನ್ನ ಕೆಸರಚಾಟ ಮಾಡ್ತಾನೆ ಇದ್ದಾರೆ. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಆಕ್ರೋಶಗೊಂಡಿದ್ದಾರೆ, ಗೃಹ ಸಚಿವರಂತ ಪರಮೇಶ್ವರ್ ಅವರು ಆಕ್ರೋಶಗೊಂಡಿದ್ದಾರೆ. ಆದ್ರೆ ಇಲ್ಲಿ ಆಕ್ರೋಶಗೊಂಡ್ರು ಬಂದ್ರೆ ಪ್ರಯೋಜನ ಏನೋ ಬಂತು. ಆದ್ರೆ ಅದನ್ನ ಭದ್ರತೆಯನ್ನು ಸೂಕ್ತವಾಗಿ ಮಾಡಬೇಕಾಗಿತ್ತು. ಅದಕ್ಕೆ ಇಂಟೆಲಿಜೆನ್ಸ್ ವರದಿ ಕೇಳಬೇಕಾಗಿತ್ತು, ಪೊಲೀಸರ ವರದಿ ಕೇಳಬೇಕಾಗಿತ್ತು. ನಾವು ಇಂಥ ಕಾರ್ಯಕ್ರಮಗಳು ಮಾಡೋಕೆ ಆಗತ್ತಾ ಸಮಯ ಅಥವಾ ಭದ್ರತೆ ಕೊಡಕ್ಕಾಗತ್ತಾ ಅನ್ನುವಂಥದ್ದನ್ನೆಲ್ಲ ಕೇಳಿ ಪೂರ್ವ ಒಪ್ಪಿಗೆ ಪಡೆದು ಎಲ್ಲ ಒಂದು ಕಾರ್ಯಕ್ರಮ ಆಯೋಜನೆ ಆಗಬೇಕಾಗಿತ್ತು. ಆದ್ರೆ ತರಾತುರಿಯಲ್ಲಿ ಎಲ್ಲವೂ ಆಗಿದೆ. ಆದ್ರೆ ಇಲ್ಲಿ ನಡೀತಾ ಇರತಕ್ಕಂಥದ್ದು ಬಹಳ ಗಂಭೀರವಾಗಿರ್ತಕ್ಕಂಥದ್ದು. ರಾಜ್ಯಪಾಲರು ವಿಧಾನಸೌಧಕ್ಕೆ ತರಾತುರಿಯಲ್ಲಿ ಹೇಗೆ ಬಂದ್ರು ಅನ್ನುವಂಥದ್ದು ಬಹಳ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥದ್ದು. ಮತ್ತೆ ಈಗ ಸರ್ಕಾರದ ಬಳಿ ಅವರೇ ಒಂದಷ್ಟು ವರದಿ ಕೇಳಿದ್ದಾರೆ ಅನ್ನುವಂಥದ್ದು. ಇದು ಒಂದು ರೀತಿಯಲ್ಲಿ ಅವರು ಕಾನೂನಾತ್ಮಕವಾಗಿ ಕೇಳಬೇಕಾಗತ್ತೆ. ಆದ್ರೆ ಅವರ ನಡೆಯನ್ನೇ ಪ್ರಶ್ನೆ ಇದ್ದಂತಹ ಸಂದರ್ಭದಲ್ಲಿ ಅವರು ವರದಿ ಕೇಳಿದಾಗ ಒಂದಷ್ಟು ಹಾಸ್ಯಾಸ್ಪದ ಅನ್ಸುತ್ತೆ. ಇದಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಉತ್ತರ ಕೊಡುತ್ತೆ ಮತ್ತು ಸಾರ್ವಜನಿಕವಾಗಿ ಈ ಟೀಕೆ ಟಿಪ್ಪಣಿಗಳು ಎಷ್ಟರ ಮಟ್ಟಿಗೆ ಇನ್ನಷ್ಟು ನಡೀತಾವೆ ಅನ್ನುವಂಥದ್ದನ್ನು ಕೂಡ ಕಾಯ್ಬೇಕಾಗುತ್ತೆ. ದಿವೇತ್, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯಪಾಲರು ಬಂದಿತ್ತು, ಒಂದೇ ಪ್ರಶ್ನೆ, ಆಹ್ವಾನ ಯಾರು ಕೊಟ್ಟಿದ್ದು? ವಿಜಯೋತ್ಸವಕ್ಕೆ ರಾಜ್ಯಪಾಲರಿಗೆ ಆಹ್ವಾನಿಸಿದ್ಯಾರು? ಸರ್ಕಾರ ಆಹ್ವಾನಿಸಿಲ್ಲ, ಓಕೆ. ಕೆಎಸ್ಸಿ ಆಹ್ವಾನಿಸಿರುವಂತೆ ಆಯ್ತು. ಆ ಕಡೆ ರಾಜಭವನದಿಂದಲೂ ಕೂಡ ನೋ ರಿಯಾಕ್ಷನ್, ಯಾವುದೇ ಪ್ರತಿಕ್ರಿಯೆ ನೀಡಲ್ಲ ಅಂತಿದ್ದಾರೆ. ಕಾಲ್ ತುಳಿತಾಗಿ 5 ದಿನ ಕಳೆದಿದೆ, ರಾಜ್ಯಪಾಲರ ಉತ್ತರ ಇಲ್ಲ. ಸರ್ಕಾರದಿಂದ ಘಟನೆ ಬಗ್ಗೆ ವರದಿ ಕೇಳಿದ್ದಾರೆ ರಾಜ್ಯಪಾಲರು. ನೋಡಿ, ರಾಜ್ಯಪಾಲರೇ ಬಂದು ಕೂತಿದ್ದಾರೆ, ಸರ್ಕಾರದಿಂದ ಘಟನೆ ಬಗ್ಗೆ ವರದಿ ಕೇಳಿದ್ದಾರೆ. ಒಂದು ಅರ್ಥ ಆಗ್ತಾ ಇಲ್ಲಪ್ಪ ನನಗೂ ಅರ್ಥ ಆಗ್ತಾ ಇಲ್ಲ ಈ ಪ್ರಕರಣ ಇಲ್ಲಿ ರಾಜ್ಯಪಾಲರ ವಿಚಾರವಾಗಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ಲೈವ್ ನಲ್ಲಿದ್ದಾರೆ. ಬಸವರಾಜ್, ಅವತ್ತು ನೀವು ಇದ್ರಿ, ನಾನು ಇದ್ದೆ, ಮಾತಾಡ್ತಾ ಇದ್ವಿ, ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಬಹುತೇಕ ಅವ್ಯವಸ್ಥೆ ಆಗಿತ್ತು ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ರಾಜ್ಯಪಾಲರನ್ನ ಆಹ್ವಾನಿಸಿದ್ಯಾರು ಹಾಗಾದ್ರೆ? ಅವತ್ತು ಬಂದ್ರಲ್ಲ ಪೊಲೀಸ್ ಬ್ಯಾಂಡ್ ಮುಖಾಂತರ, ಆಹ್ವಾನ ಇಲ್ಲದೆ ಬಂದ್ರ ಒಂದು. ಆಮೇಲೆ ರಾಜಭವನದಲ್ಲಿ ನೋ ರಿಯಾಕ್ಷನ್ ಯಾಕೆ?